ಬೆಂಗಳೂರಿನಲ್ಲಿ ಮಳೆ ಬಂದರೆ ಮರ ಬಿದ್ದು ಏನು ಅನಾಹುತ ನಡೆಯುತ್ತೋ ಅನ್ನೋ ಆತಂಕ ಒಂದು ಕಡೆ, ಮತ್ತೊಂದು ಕಡೆ ರಸ್ತೆಯಲ್ಲಿ ಬಾಯ್ದಿರಿದು ನಿಂತಿರೋ ಯಮಗುಂಡಿಗೆ ಬಿದ್ದು ಎಲ್ಲಿ ಅಪಾಯ ಆಗುತ್ತೋ ಅನ್ನೋ ಭಯ. ಜನ ಸಾಯ್ತಾ ಇದ್ರೂ ಕೂಡ ಬಿಬಿಎಂಪಿ ಇನ್ನೂ ಕುಂಭಕರ್ಣ ನಿದ್ದೆಯಲ್ಲಿರೋ ಥರ ಕಾಣಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಡೆಸಿರೋ ರಿಯಾಲಿಟಿ ಚೆಕ್ನಲ್ಲಿ ಇದು ಕಂಡು ಬಂದಿದೆ. ರಾಜಧಾನಿ ಬೆಂಗಳೂರಲ್ಲಿ ಮುಗಿಯದ ಗುಂಡಿ ಗಂಡಾಂತರ. ರಸ್ತೆಯಲ್ಲಿ ಬಲಿಗಾಗಿ ಕಾದು ನಿಂತಿವೆ ಯಮಗುಂಡಿಗಳು. ಗುಂಡಿ, ಯಮಗುಂಡಿ, ಡಿಸೈನ್ ಗುಂಡಿ. ರಸ್ತೆಯಲ್ಲೂ ಸಾವಿನ ರಣದಾರಿ. ಇದು ಗುಂಡಿಗಳ ಲೋಕ ಸ್ವಾಮಿ. ಹೊಂಡವೋ ಗುಂಡಿಯೋ ಗೊತ್ತಾಗ್ತಿಲ್ಲ. ಇದು ಹುಳಿಮಾವು ಭಾಗದ ಡಿಎಲ್ಎಫ್ ರಸ್ತೆ ಮಧ್ಯೆ ಇರೋ ಯಮಸ್ವರೂಪಿ ಗುಂಡಿ. ಇಲ್ಲಿ ನಿತ್ಯ 4 ರಿಂದ 5 ಆಕ್ಸಿಡೆಂಟ್ ಪಕ್ಕಾ ಅಂತೆ. ಮೊನ್ನೆಯಷ್ಟೇ ಇದೇ ಗುಂಡಿಗೆ ಬಿದ್ದ ಓರ್ವ ಸವಾರ ಗುಂಡಿ ಮಧ್ಯೆ ಕಲ್ಲಿಟ್ಟು ಗಿಡ ನೆಟ್ಟು ಕೈ ಮುಗಿದು ಹೋಗಿದ್ದಾರೆ. ಓಡಾಡೋ ಸವಾರರಿಗೆ ಗುಂಡಿ ಇರೋದು ಗೊತ್ತಾಗ್ಲಿ ಅಂತ ಎಚ್ಚರಿಸಿ ಕಿಡಿಕಾರಿದ್ದಾರೆ. ಮರಣ ಮೃದಂಗ ಬಾರಿಸುವಂತ ಗುಂಡಿ ಇದು ಗುಂಡಿ ಅಂತ ಹೇಳಬಾರ್ದು. ಇದು ಜನರ ಪ್ರಾಣ ತೆಗೆಯುವಂತ ಒಂದು ಇದು ಅಂತ ಗುಂಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವಾಗ ಕಾರ್ ಅವರು ಮುಂದೆ ಸ್ಪೀಡಾಗಿ ಹೋಗ್ಬಿಡ್ತಾರೆ, ಹಿಂದೆಯಿಂದ 2 ವೀಲರ್ ಅವ್ನು ಬಂದು ಏನ್ ಮಾಡ್ತಾನೆ ಹೇಳ್ರೆ ಅವ್ನು ಗೊತ್ತಾಗಲ್ಲ. ಅವನು ಏಕಾಏಕಿ ಬೀಳೋಂಥ ಸಾಧ್ಯತೆ ಜಾಸ್ತಿ ಇದೆ. ಇಲ್ಲಿ ಬೀಳ್ತಾ ಇದ್ರಾ? ಅಬ್ಬಬ್ಬಾ, ರಸ್ತೆ ಎಲ್ಲಿದೆ ಅನ್ನೋದೇ ಹುಡುಕ್ಬೇಕು. ಹಾಗಿದೆ ರೋಡು ನೋಡಿ. ಇದು HSR ಲೇಔಟ್ನ BDA ಕಾಂಪ್ಲೆಕ್ಸ್ ರಸ್ತೆಯ ದುಸ್ಥಿತಿ. ರಸ್ತೆಯುದ್ದಕ್ಕೂ ಗುಂಡಿ ಬಿದ್ದು ಅಧ್ವಾನ ಆಗ್ಬಿಟ್ಟಿದೆ. ಬಾಯಿ ತೆರೆದಿರೋ ಗುಂಡಿಯಲ್ಲಿ ಕೊಳಕು ನೀರು ತುಂಬಿದೆ. ನಿತ್ಯ ವೆಹಿಕಲ್ಸ್ನಿಂದ ಬ್ಯುಸಿಯಾಗಿರೋ ರಸ್ತೆಯಲ್ಲಿ ಜನ ಜೀವನವನ್ನ ಕೈಯಲ್ಲಿ ಹಿಡಿದು ಸಂಚರಿಸುವಂತಾಗ್ಬಿಟ್ಟಿದೆ. ಗುಂಡಿ ನೋಡಿ ಕಣ್ಮುಚ್ಚಿ ಕುಳಿತಿರುವಂತ ಅಧಿಕಾರಿಗಳ ವಿರುದ್ಧ ಗರಂ ಆಗ್ತಿದ್ದಾರೆ. ಇನ್ನಾದ್ರೂ ಎಚ್ಚೆತ್ತುಕೊಳ್ಬೇಕು ಸಂಬಂಧಪಟ್ಟಂತಹ ಅಧಿಕಾರಿಗಳು. ಈ ತಾತ್ಕಾಲಿಕವಾದ ಕಲ್ಲನ್ನೆಲ್ಲ ತೆರವುಗೊಳಿಸಿ ಆದಷ್ಟು ಬೇಗ ಈ ರಸ್ತೆಗೆ ಒಂದು ಡಾಂಬರನ್ನ ಹಾಕಬೇಕು. ಬಿದ್ದಿರುವಂತಹ ಗುಂಡಿಯನ್ನ ಸರಿ ಮಾಡುವಂತಹ ಅವಶ್ಯಕತೆ, ಅನಿವಾರ್ಯತೆ ಈ ಭಾಗದಲ್ಲಿ ಇದೆ. ಕ್ಯಾಮರಾಮನ್ ಮಧು ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಾಸ್ಟ್ ಬೆಂಗಳೂರು.